ಸಿಂಹಾಸನ ಭೂಮಿಯೇ ನಿನ್ನ ಪಾದಪೀಠ ನಿನ್ನ ಪಾದಪೀಠ ರಾಜನೇ ರಾಜನೇ ವಿಮೋಚಕನೇ ನನ್ನ ಜೊತೆಯದೇ ಇರುವವನೇ ನನ್ನ ಕಾರ್ಯಸಿದ್ಧಿಗೆ ತರುವವನೇ ನನ್ನ ಜೊತೆ ಇರುವವನೇ ಕಾರ್ಯಸಿದ್ಧಿಗೆ ತರುವವನೇ ಪರಲೋಕದ ನನ್ನ ಒಡೆಯ ಪರಲೋಕದ ನನ್ನ ನನ್ನ ಕಾರ್ಯಸಿದ್ಧಿಗೆ ತರುವವನೇ ನನ್ನ ಕಾರ್ಯಸಿದ್ಧಿಗೆ ತರುವವನೇ ನನ್ನ ಕಾರ್ಯಸಿದ್ಧಿಗೆ ತರುವವನೇ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಆತ್ಮದ ಒಪ್ಪಿಸಿಕೊಳ್ಳೋಣ. ಇವತ್ತು ದೇವರು ವಾಗ್ದಾನ ಮಾಡಿದಂತ ನಂಬಿಗಸ್ತರು ಇರುವಾತರು ನಡೆಸುವರು. ಹಾಲೆಲೂಯ. ನಿನ್ನ ದಾಸನ ಸಮಯನ ಸ್ವಾಮಿ ನೀನು ಕಟ್ಟಿದೆಯಾ ಕರ್ತನೇ? ಓ ರಾಜ, ಪರಲೋಕದ ದೇವರೇ, ಓ ಕರ್ತನೇ ಸ್ವಾಮಿ, ರಾಜವಾಳದಲ್ಲಿ ಕರ್ತನೇ ರಾಜ, ಈ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಓ ರಾಜನೇ, ಎಲ್ಲ ದುರಾತ್ಮಗಳು, ದುಷ್ಟಾತ್ಮಗಳು, ಅಂಧಕಾರಗಳು, ಮಾಟಮಂತ್ರ ಶಕ್ತಿಗಳು ಎಲ್ಲ ಯೇಸುವಿನ ನಾಮದಲ್ಲಿ ಮಾಡ್ತಾ ಇದ್ದಾರೆ ಕರ್ತನೇ ಸ್ವಾಮಿ. ಅಪ್ಪ, ಈ ಸಭೆಯಲ್ಲಿ ಅನೇಕರು ಕರ್ತನೆ ದೇವರೇ, ಅಪ್ಪ 100 ಮಂದಿ ಕುತ್ತು ಕರ್ತನೆ ಆರಾಧಿಸುವಂತೆ ಸಭೆ ಕೊಟ್ಟಿದ್ದೆಪ್ಪ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ದಾಸನ ಮೇಲೆ ಅಭಿಷೇಕದಿಂದ ತುಂಬಿಸಪ್ಪ. ನಿನ್ನ ದಾಸನು ಮಾತನಾಡುವಾಗ ದೇವರೇ ಅದು ಬೆಂಕಿಯ ವಾಕ್ಯವಾಗಿರ್ಬೇಕಪ್ಪ, ಆತ್ಮದಿಂದ ತುಂಬಿಸಬೇಕಪ್ಪ. ಇಲ್ಲಿ ವಾಕ್ಯಗಳು ಹೇಳಿರುವಾಗ ದೇವರೇ ಅಲ್ಲಿ ಬಿಡುಗಡೆ ಆಗಿರ್ಬೇಕಪ್ಪ. ರಾಜನೇ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ ದೇವರೇ. ಅದೇ ರೀತಿಯಾಗಿ ದೇವರೇ, ಓ ಕರ್ತನೆ, ಮುಂದೆ ಬರುವ ದಿವಸಗಳಲ್ಲಿ ಸ್ವಾಮಿ ಕರ್ತನೆ, ಓ ನಿನ್ನ ಹಾಲಾಗಿರ್ಬೇಕು ಸ್ವಾಮಿ. ಅದೇ ರೀತಿಯಾಗಿ ದೇವರೇ ಆಜು ಬಾಜು ಕರ್ತನೆ, ಓ ಕರ್ತನೆ, ಗೆಸ್ಟ್ಗೋಸ್ಕರ ಒಂದು ಕರ್ತನೆ ಸ್ವಾಮಿ ಮಳೆ ಕಟ್ಟಲ್ಪಟ್ಟ ಯೇಸುವಿನ ನಾಮದಲ್ಲಿ ಕರ್ತನೆ ದೇವರೇ, ಓ ಬಿಡುಗಡೆ ಕೊಡುವ ನನ್ನ ದೇವರೇ ಸ್ವಾಮಿ. ಅದಕ್ಕೆ ಬೇಕಾದ ಹಣಕಾಸಿನ ತೊಂದರೆಗಳನ್ನು ಸ್ವಾಮಿ ಎಲ್ಲರೂ ದೇವರು ನೀನಾಗಿದ್ದ ರಕ್ಷ ಅಪ್ಪ. ನಿನ್ನ ಮಗನ ಕುಟುಂಬವನ್ನು ಕಟ್ಟುವುದು ನೀನಾಗಿದ್ದ ರಕ್ಷ ಅಪ್ಪ. ಪತ್ನಿ ಬಿಟ್ಟು ಹೋಗಿದ್ದಾರಪ್ಪ, ತೆರಿಗೆ ಬರುವಂತೆ ನೀನು ಕಾರ್ಯ ಮಾಡಿ ಸ್ವಾಮಿ. ಓ ಕರ್ತನೆ ದೇವರೇ, ಹೇಳ್ತಾರೆ ಓ ನನ್ನ ಸಂಸಾರ ಮಾಡುವುದಿಲ್ಲ ಅಂತ ಹೇಳಿದಾಳೆ ಸ್ವಾಮಿ. ಆದ್ರೆ ಎಲ್ಲ ಸೈತಾನು ಎಲ್ಲ ನಿನ್ನ ಕರ್ತನೆ ದೇವರೇ ಮತ್ತು ಮಾಡಿದ ಎಲ್ಲ ಹೃದಯಗಳನ್ನ, ಕಲ್ಲಾದ ಹೃದಯಗಳನ್ನ ಸ್ವಾಮಿ ಎಜೆಕಲ 36:20 ಹೇಳ್ತದೆ, ಕಲ್ಲಾದ ಹೃದಯಗಳನ್ನ ಹೂವಾಗಿ ಅರಳಿಸುವ ದೇವರು ನೀರಾಗಿದ ರಕ್ಷ ಇವತ್ತು ಅರಳಿಸ್ತಾ ಇದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ಕೃಪೆ ಸ್ವಾಮಿ ಈ ಸಭೆ ಮೇಲೆ ಬರಲಿ ಕರ್ತನೆ. ಸಭೆ ಅನೇಕ ವಿಶ್ವಾಸ ಮೇಲೆ ಬರಲಿ ದೇವರೇ. ನಿನ್ನ ಮಗನೊಟ್ಟಿಗೆ ವರ್ಷಿಪ್ ಮಾಡುವವರೊಂದಿಗೆ ಸ್ವಾಮಿ ಕ್ಯಾಶ್ ಬಾರಿಸುವವರಿಗೆ ಕರ್ತನೆ ದೇವರೇ ಆಶೀರ್ವಾದ ಮಾಡಕರ್ತಾನೆ ಅಪ್ಪ. ಈ ಕುಟುಂಬವನ್ನ ನಿನ್ ಬಿಟ್ಟು ಕಂಟ್ರೋಲ್ ಮಾಡಲಿ ಸ್ವಾಮಿ. ಕುಟುಂಬ ದೇವರೇ ನೀನು ಮಾಡಿದಕ್ಕಾಗಿ ಸ್ತೋತ್ರ, ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ವಾಗ್ದಾನ ಮಾಡಿದ ನಂಬಿಗಸ್ತನು ನೀನು ನಡೆಸಿದೆ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರೇಬಲು ಸೋಲೋ ರೇಬಲ ಸೋಲೋ ರೇಬಲ ಸಿಂಹಮ ಏಕಡಲಿ ಗದಲ ರಗದಲ ದೋಲೋರಿಯ ರಶ್ಯಕಿ ಅವರತ್ತ ಪ್ರಸೋ ಬ್ರಹ್ಮಾಂಡಿ ನಿವೃತ್ತೋಲೋ ರಿಫ್ರಿಸಿಯ ಏಕಡಲ ಗದಲ ರಬರ ಸೆತೆಲೆರಿಯ ಎಲ್ಲ ಬಿಡುಗಡೆ ಸ್ವಾಮಿ ಮಾಡಕ್ಕಾಗಿ ಸ್ತೋತ್ರ. ಜಯಪಟ್ಟು ಸ್ತೋತ್ರ. ಸ್ತುತಿಗನ ಮಾನವರಿಗೆ ಸಸುತ್ತ, ಸ್ತುತಿಗನ ಮಾನವರಿಗೆ ಸಸುತ್ತ. ಒಬ್ಬರ ಹೆಸರು ಕುಟುಂಬ ಮಾಡುವ
ಕಾರ್ಯಗಳ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಫಸ್ಟ್ ಪ್ರಾರ್ಥನೆ ಮಾಡುವಾಗ ಏನು ಅನಿಸ್ತಿತ್ತು? ದೇವರ ಹೇಳ್ತಾರೆ ನಿಮ್ಮೊಂದು ಅವಶ್ಯಕತೆ ಸರಿಯಾಗಿ ದೇವರನ್ನು ತುಂಬ ಪ್ರಾರ್ಥನೆ. ನೀವೇನು ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡ್ತೀವಿ, ಆದರೆ ನಿಮ್ಮ ಯೋಜನೆ ಪ್ರಕಾರ ಹೋಗ್ತೀವಿ. ನಿಮ್ಮ ಯೋಜನೆ ಪ್ರಕಾರ ಹೋಗ್ಬೇಡಿ. ದೇವರು ಒಪ್ಪಿಸ್ಕೊಡ್ರಿ, ಸ್ವಾಮಿ ನನ್ನ ಜೀವಿತ ನಿಜವಾಗಿ ಏನಾಗಿತ್ತು ಪ್ರಾರ್ಥನೆ ಬೆಳಿಗ್ಗೆ ಎಷ್ಟಿಗೆ ಏನು ಮಾಡ್ತೀವಿ? ಏನು ಪ್ರೇ ಮಾಡ್ತೀವಿ? ಫಸ್ಟು ವ್ಯಕ್ತಿಗಳ ಪ್ರೇರ್ ಮಾಡ್ಕೊತೀನಿ, ಸಭೆಗಾಗಿ ಮತ್ತು ಕುಟುಂಬಕ್ಕಾಗಿ ಪ್ರೇರ್ ಮಾಡ್ತೀನಿ, ಆರೋಗ್ಯದ ಪ್ರೇರ್ ಮಾಡ್ತೀನಿ, ಮತ್ತು ಸೇವೆ ಆತ್ಮಗಳಿಗೆ ಪ್ರೇರ್ ಮಾಡ್ತೀನಿ. ಇವೆಲ್ಲ ಪ್ರಾರ್ಥನೆ ಹಳೆಗಳ ಪ್ರಾರ್ಥನೆ. ಫಸ್ಟ್ ನೀವು ದೇವರಿಗೋಸ್ಕರ ಪ್ರಾರ್ಥನೆ, ದೇವರೇ ನಿನಗೋಸ್ಕರ ನಾನು ಏನು ಮಾಡ್ತೇನೆ. ಆಮೇಲೆ ದೇವರಿಗೋಸ್ಕರ ಏನು ನೀವು ಹೇಳ್ತಿರಲ್ಲ, ದೇವರು ಒಂದೊಂದು ಭಾಗ ಮೊದಲು ವೈಯಕ್ತಿಕ ಪ್ರಾರ್ಥನೆ ಮಾಡೋದು ಬಂದು ಮಾಡಿ, ನಿಮಗಾಗಿ ಬೇಡಕ್ಕೆ ಬಂದು ಮಾಡಿ, ಸಭೆಗಾಗಿ ಬೇಡಕ್ಕೆ ಬಂದು ಮಾಡಿ. ಸ್ವಾಮಿ ನಿನ್ನ ಚಿತ್ತ ನನ್ನಲ್ಲಿ ಏನು, ನಿನಗಾಗಿ ನಾನು ಇವತ್ತು ಏನು ಮಾಡಬೇಕು ಅದನ್ನು ಪ್ರಾರ್ಥಿಸಿ. ದೇವರು ನಿನ್ನಲ್ಲ ಸ್ಥಾನದ ಎಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಪಾಸ್ತೆ ಎಲ್ಲಿ ಬರೀ ಪಾಸ್ತೆ, ಇಲ್ಲಿ ಬರೀ ಪಾಸ್ತೆ, ಅಲ್ಲಿ ಬರೀ ಪಾಸ್ತೆ. ನಾನು ವಾಗ್ದಾನ ಮಾಡಿ ಹೇಳ್ತೀನಿ, ಇವತ್ತು ಪ್ರೊಫೈಸ್ ಮಾಡಿ ಹೇಳ್ತೀನಿ, ಇವತ್ತಿಂದ ಹೇಗೆ ಬರ್ತೋ ಉತ್ಸಾಹ ಪ್ರಾರ್ಥನೆ ಮಾಡು. ನೀನು ಕೆಲಸ ಬಿಟ್ಟು ಸೇವೆಯಲ್ಲಿ ಬರುತ್ತೋ ಹಾಗೆ ಚೊಲೋದಿಂದ ಯಾಕಂದರೆ ನಾನು ಎಷ್ಟೋ ಸೇವೆಗಳಿಗೆ ಪ್ರಾರ್ಥನೆ ಮಾಡಿ ಇದು ನನ್ನದ ಅದರ ಎಲ್ಲ ಅಡ್ಡಾಡಿಲ್ಲ ಭಾಳ ದೇವರು